ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿಬಿಟ್ರು ಅಂತ ಜನಗಳಿಗೆ ಯಾಮಾರಿಸಿ ಕಣ್ಣಿಗೆ ಬೂದಿ ಎರಚಿದಾರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷದಲ್ಲಿ 4500 ಆಸ್ತಿಗಳನ್ನ ವಫ್ ಹೆಸರಿಗೆ ಮಾಡಿದ್ದಾರೆ. 4500 ಆಸ್ತಿ. ನಮ್ ಸರ್ಕಾರ ಬಂದ ಮೇಲೆ ಆಗಿರೋದು ಎಷ್ಟು ಅಂದ್ರೆ 600 ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ವಫ್ಗೆ. ನಮ್ ಸರ್ಕಾರ ಬಂದ ಮೇಲೆ 600 ಆಗಿದೆ. ಬಿಜೆಪಿ ಕಾಲದಲ್ಲಿ 4500 ಆಗಿದೆ. ಇವತ್ತು ಬಂದ್ಬಿಟ್ಟು ಇವರು ಜನಗಳಿಗೆ ಯಾಮಾರಿಸೋದಕ್ಕೂ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರೇ. ಏನು ಜನ ಯಾಮಾರ್ತಾರೆ ಅಂತ ಹೇಳ್ಬಿಟ್ಟು ಏನೇ ಬೇಕಾದ್ರೂ ಮಾಡೋದು. ಇವತ್ತಿಷ್ಟೆಲ್ಲ ಕೇಳ್ತಾರಲ್ಲ ವಾಪಸ್ ತಗೊಳ್ಳಿ ಅಂತ. ವಾಪಸ್ ತಗೋಬೇಕಾಗಿರೋದು ಎಲ್ಲಿ? ವಫ್ ಆಕ್ಟ್ ಇಸ್ ಎ ಸೆಂಟ್ರಲ್ ಆಕ್ಟ್, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತಹದ್ದು. ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ವಾಪಸ್ ತಗೊಳ್ಳಿ ಅಂತ. ಇವ್ರು 4 ವರ್ಷ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ರು? ನೋಟಿಫಿಕೇಶನ್ ಯಾಕೆ ಇವರು ವಾಪಸ್ ತಗೊಳ್ಳಿಲ್ಲ? ಆವಾಗ 40% ದುಡ್ಡು ಎಣ್ಸಕ್ಕೆ ಇವರಿಗೆ ಟೈಮ್ ಇರಲಿಲ್ಲ. ಇವತ್ತು ಮಾತಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಅಧ್ಯಕ್ಷರೇ. ಹಾಗಾಗಿ ಇವು ಈ ರೀತಿಯಾಗಿ ಖಾತೆ ಬದಲಾವಣೆ ಆಗಿರ್ತಕ್ಕಂಥ ವಿಷಯಗಳು. ಇನ್ನ ಕೆಲವು ನಿರ್ದಿಷ್ಟವಾಗಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಮಾಡಿರುವಂತ ಕೆಲವು ನಿರ್ದಿಷ್ಟ ಆರೋಪಗಳಿಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಅರ್ಜೆಂಟ್ ಯಾಕೆ ಬಾಬಣ್ಣ? 3 ತಿಂಗಳಿಂದ ರಾಜ್ಯದಲ್ಲಿ ಇದೆ ಮನೆ ಮನೆಗೆ. ನಾಳೆ ಅಧ್ಯಕ್ಷರು ಅಲ್ಲ ಸ್ಪಷ್ಟೀಕರಣ ಸಾಕಲ್ಲ. ಇಲ್ಲ 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 ಹೇಳ್ಕೊಂಡು ಹೋಗೋದಕ್ಕಿಂತ ಬೇಕಾದ ರೀತಿ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಸರ್ಕಾರ ಒಂದು ರೀತಿ ಉತ್ತರ ಕೊಡ್ತದೆ. ಸಮಾಧಾನ ನೀವು ಕ್ಲಾರಿಫಿಕೇಶನ್ ಕೇಳಿ ಅಧ್ಯಕ್ಷರೇ. ನಾವು ಈ ಸದನದ ಮುಖಾಂತರ ರಾಜ್ಯದ ಜನಕ್ಕೂ ಉತ್ತರ ಕೊಡಬೇಕಾಗಿದೆ, ಸದಸ್ಯರಿಗೂ ಉತ್ತರ ಕೊಡಬೇಕಾಗಿದೆ. ನಿಮ್ಗೆ ಬೇಕಾಗಿರೋದು ಲಾಸ್ಟ್ ಪಾಯಿಂಟ್ ಇರ್ಬೋದು. ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಗೊಂದಲ ಇದೆ. ನಾನು ವೈಯಕ್ತಿಕವಾಗಿ ಉತ್ತರ ಕೊಟ್ಟು ಸುಸ್ತಾಗಿದೆ. ಅಟ್ಲೀಸ್ಟ್ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶ ಹೋಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ. ಇನ್ನ ಕೆಲವು ನಿರ್ದಿಷ್ಟ ಆರೋಪಗಳು ಎಂ.ಬಿ. ಪಾಟೀಲ್ ಅವರು 100 ಬಾರಿ ಈಗಾಗಲೇ ಹೇಳಿದ್ದಾರೆ. ವನವಾಡ ಅನ್ನುವ ಗ್ರಾಮದಲ್ಲಿ ಬಿಜಾಪುರದಲ್ಲಿ 1200 ಎಕರೆ ವಫ್ ಅಂತ ಹಬ್ಬಿಸ್ಬಿಟ್ರು. ಅದು ವಫ್ ಆಸ್ತಿ ಇರೋದು ಮಗಲ್ ಬಗಾಯಿತ್ ಅಂತ ಪಕ್ಕದ ಗ್ರಾಮದಲ್ಲಿ. ಈ ಹೊನವಾಡ ಅಂತ ಗ್ರಾಮದಲ್ಲಿ 1200 ಎಕರೆ ಅಲ್ಲ, ವಫ್ಗೆ ಇರೋದು ಬರೀ 11 ಎಕರೆ. ಬರೀ 11 ಎಕರೆ. ಅಲ್ಲಿ ಯಾವ ತರ ಇವರು ಆತಂಕ ಸೃಷ್ಟಿ ಮಾಡಿದ್ರು ಅಂದ್ರೆ ಆ 1200 ಎಕರೆಯಲ್ಲಿರೋ ರೈತರಿಗೂ ಚಳಿಗಾಲ ಬಂದ್ಬಿಡ್ಬೇಕು. ಆ ರೀತಿ ಇವರು ಸುಳ್ಳುಗಳನ್ನ ಹೇಳಿ ಆ ಜನಗಳನ್ನ ಆತಂಕಕ್ಕೆ ಅನಗತ್ಯವಾಗಿ ಹೊಣೆ ಮಾಡಿದ್ದಾರೆ. ಅಲ್ಲಿ ವಫ್ನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಗೆ 1200 ಬಿಡಿ ಸ್ವಾಮಿ, ನಮ್ಗೆ 11 ಎಕರೆನೇ ಊರಲ್ಲಿ ಇರೋದು, ಎದಕ್ ಬೇಕು ಇದು ಅಂತ ಕೇಳಿದ್ರು ಕೂಡ, ನಾವು ಸ್ಪಷ್ಟೀಕರಣ ಕೊಟ್ಟರು ಕೂಡ 1200 ಎಕರೆಗೆ ವಫ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಅನಗತ್ಯವಾಗಿ ಆ ಜನಗಳನ್ನ ಇವತ್ತು ಆತಂಕಕ್ಕೆ ಸೃಷ್ಟಿ ಮಾಡಿ ಆ ರೈತರು ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದನ್ನ ಬಿಟ್ಟು ಒಕ್ಕಲ್ತನ ಮಾಡೋದು ಬಿಟ್ಟು ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ರಾಜಕೀಯ ದಾಳಗಳಾಗಿ ಬಳಸ್ಕೊಂಡು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ. ಹಾಗೆ ಮುಂದುವರೆದು ಈಗ ಒಂದು ಬೀರದೇವರ ಗುಡಿ, ಇದು ಎಲ್ಲಿ ಅಂತ ಹೇಳಿದ್ರೆ ಅಳಂ ತಾಲೂಕಿನಲ್ಲಿ, ಅದನ್ನು ಕೂಡ ಅವರು ಆರೋಪ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ. ಇದು ಏನಾಗಿದೆ, ನನ್ನ ಹತ್ರ 2 ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ವಫ್ ಆಸ್ತಿ ಅಂತೆ ಅಂತ ಅಪಪ್ರಚಾರ ಮಾಡ್ತಾರೆ. ನಿಜ ಯಾವಾಗ ಆಯ್ತು ಅಂದ್ರೆ 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರ್ ಮಾಡಿದ್ರು. ನಮ್ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ. ಇಲ್ಲಿ ನಮ್ಮ ಜಮೀರ್ ಅಣ್ಣ ಅವರು ಹೇಳಿದ್ರು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ. ಎಲ್ಲೇ ಆಗಲಿ ದೇವಸ್ಥಾನ ಇರುವಂತ ಜಾಗಕ್ಕೆ, ಸ್ಮಶಾನ ಇರುವಂತ ಜಾಗಕ್ಕೆ ಅದು ವಫ್ ಆಗಿದ್ರು ಕೂಡ ಅಪ್ಪಿ ತಪ್ಪಿನೂ ನಾವು ಅದನ್ನ ಕೇಳಬಾರದು ಅಂತ ಹೇಳಿದ್ಮೇಲೆ ಇವತ್ತು ಬೀರದೇವರ ಗುಡಿ ಸರ್ಕಾರ ಅಂತ ಪಾಣಿಯಲ್ಲಿ ಎಂಟರ್ ಮಾಡಿದ್ದೇವೆ ನಾವು. ಅಲ್ಲಿ ವಫ್ ಅಂತ ಯಾವಾಗ ಎಂಟರ್ ಆಗಿತ್ತು? ಬಿಜೆಪಿ ಸರ್ಕಾರ ಇದ್ದಾಗ ಎಂಟರ್ ಆಗಿದ್ದು. ಅದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ ನೋಡಿ 4/9/2024 ಸೆಪ್ಟೆಂಬರ್ 4 ಈ ವಫ್
ಗೊಂದಲ ಶುರುವಾಗೋದಕ್ಕೆ ಮೊದಲೇ ನಾವು ರೆವಿನ್ಯೂ ಇಲಾಖೆಯಿಂದ ಆದೇಶ ಮಾಡಿ ಅದನ್ನ ಬೀರದೇವರ ಗುಡಿ ಸರ್ಕಾರ ಅಂತ ನಾವೇ ಆದೇಶವನ್ನ ಮಾಡಿ ಅದನ್ನ ಆಸ್ತಿಯನ್ನ ಸರ್ಕಾರಕ್ಕೆ ತೆಗೆದುಕೊಂಡಿದ್ದೇವೆ.